ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಲಾಸ್ಟ್ ವಿಡಿಯೋ ಕಂಟಿನ್ಯೂ ಅಂತ ಹೇಳ್ಬೋದು. ಇವಾಗ ನೋಡಿ ರೆಡಿಯಾಗಿ ಹೊರಟಿದ್ದೀವಿ ಭುವನು ನಾನು ಹರಿ. ಭುವನ್ ಒಂದೊಂದು ಆಟ ಕ್ಯಾಮ್ರಾಗೆ ನಾನು ಕಾಣಿಸಲ್ಲ ಅಂತ ಆಟ ಆಡ್ತಿದ್ದ. ಬೆಳಗ್ಗೆನೆ ಎದ್ದು ಬೇಗ ಹೊರಡೋ ಖುಷಿ ಇದೆಯಲ್ವಾ, ಆ ಖುಷಿನೇ ನನಗೆ ಬೇಡ ಅನ್ನಿಸ್ತಾ ಇತ್ತು. ಯಾಕೆಂದರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇತ್ತು. ಹಂಗೋ ಹಿಂಗೋ ಹೆಂಗೋ ಎದ್ವಿ. ನಾವು ಸಾಕಷ್ಟು ಸರಿ ಎಲ್ಲೇ ಹೋದ್ರೂ ಈ ಬೆಂಗಳೂರು ಕಡೆ ಸೈಡಲ್ಲಿ ಹೋಗುವಂಥದ್ದು ಕಮ್ಮಿ. ನಾವು ಯಾವಾಗಲೂ ಈ ಕಡೆ ಸೈಡು ಏನು ಈ ಧರ್ಮಸ್ಥಳ, ಸುಬ್ರಹ್ಮಣ್ಯ ಮತ್ತು ಮಂಗಳೂರು ಕಡೆಗೇ ನಾವು ಜಾಸ್ತಿ ಎಲ್ಲರೂ ಹೊರಗಡೆ ಹೋಗಬೇಕು ಅನ್ನಿಸ್ದಾಗ ಹೋಗುವಂಥದ್ದು. ಈ ಕಡೆ ಬೆಂಗಳೂರು ಕಡೆ ಏನು ಅಂತಂದರೆ ಈ ಟ್ರಾಫಿಕ್ ಎಲ್ಲ ಜಾಸ್ತಿ ಅಲ್ವಾ. ಒಂಥರ ನಮಗೆ ಅಷ್ಟು ಹಾಸನಲ್ಲೆಲ್ಲ ಅಷ್ಟೊಂದು ಟ್ರಾಫಿಕ್ ಇಲ್ಲ ನಮಗೆ. ಯಾವಾಗ್ಲೂ ನಾವು ಆರಾಮಾಗೇ ಓಡಾಡ್ಕೊಂಡಿರ್ತೀವಲ್ವ. ಆ ಟ್ರಾಫಿಕ್ ನೋಡಿದ್ರೇ ಒಂಥರ ಅನಿಸುತ್ತೆ, ಇಲ್ಲೆಲ್ಲ ಹೆಂಗೆ ಇಷ್ಟೊತ್ತೆಲ್ಲ ವೆಯ್ಟ್ ಮಾಡ್ತಾರಪ್ಪ ಅಂತ ಅನಿಸುತ್ತೆ ನಮಗೆ. ಎಲ್ಲರೂ ಹಾಸನದಲ್ಲಿ ಒಂದು 5-10 ನಿಮಿಷ ನಿಂತ್ಕೊಳ್ಳೋದಕ್ಕೂ ಆಗಲ್ಲ. ಅಂಥದ್ರಲ್ಲಿ ಅರ್ಧ ಗಂಟೆ 1 ಗಂಟೆ ಆದರೂ ಬೇಕಿದ್ರೆ ನಿಂತ್ಕೋತಾರಲ್ವ ಬೆಂಗಳೂರು ಸೈಡಲ್ಲೆಲ್ಲ ಅನ್ನೋದು ಒಂಥರ ನಮಗೆ. ನಾವು ಹೊರಟಿದ್ದು ಆಂಧ್ರ ಪ್ರದೇಶಕ್ಕೆ. ಹಾಗಾಗಿ ನಾವೇನಂತಂದರೆ ಬೆಂಗಳೂರು ಸೈಡೇ ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಬೇಗ ಹೊರಟ್ಬಿಡೋಣ ಅಂತನೋ ಇದರಲ್ಲಿ ಹೊರಟ್ವಿ. ಫ್ರೆಂಡ್ಸ್, ಇಲ್ಲಿ ನಮ್ಮನೇಲಿರೋ ಫಿಶ್ನ ಪಕ್ಕದ ಮನೆಗೆ ಕೊಟ್ಟೋಗ್ತಾ ಇದ್ವಿ. ಒಂದು ಫೈಟರ್ ಫಿಶ್ ಇದೆ, ಭುವನಿಗೆ ಇಷ್ಟ ಅಂತಂತ ತೊಗೊಂಡು ಬಂದಿದ್ವಿ. ಏನಂದರೆ ಯಾವಾಗ್ಲೂ ಈ ಪ್ರಾಣಿಗಳು ಅಥವಾ ಏನಾದ್ರು ಒಂದು ಸಾಕೊಂಡ್ರೆ ನಾವೆಲ್ಲರೂ ಹೋಗುವಾಗ ತುಂಬಾ ನಿಜವಾಗ್ಲೂ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ನೋಡ್ಕೊಳ್ಳೋರು ಇರಬೇಕು. ಈ ಸರಿ ಡ್ಯಾನಿ ಮಾತ್ರ ಅಜ್ಜಿ ಕಡೆ ಬಿಟ್ಟು ಬಂದಿದ್ವಿ. ಅಜ್ಜಿ ಊರಿಗೆ ಅಜ್ಜಿ ಬಿಟ್ಟು ಬಂದ್ವಲ್ವ, ಆವಾಗ ಡ್ಯಾನಿನೂ ಅಲ್ಲೇ ಬಿಟ್ಟು ಬಂದ್ವಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. ಇನ್ನು ಫಿಶ್ ಒಂದಿತ್ತು, ಹಾಗಾಗಿ ಪಕ್ಕದ ಮನೆಗೇ ಕೊಟ್ವಿ. ಅವರು ಪಾಪ ನೋಡ್ಕೋತಾರೆ ಯಾವಾಗ್ಲೂ ಡ್ಯಾನಿನ. ಆದರೆ ಈ ಸತಿ ಡ್ಯಾನಿ ಅಲ್ಲಿದ್ದಾನೆ. ಭುವನಿಗೆ ಈ ಸರಿ ಫಿಶ್ ತರುವಾಗ್ಲೇ ಹೇಳಿದ್ದೆ, ಅವನು ಒಂದು ದೊಡ್ಡದು ಅಕ್ವೇರಿಯಮ್ಮೇ ಬೇಕು ಅಂತ ಹೇಳ್ತಾ ಇದ್ದ. ಅಪ್ಪ ದೇವರು, ಎಲ್ಲರೂ ಹೊರಗಡೆ ಹೋದಾಗ ತುಂಬ ಕಷ್ಟ ಆಗುತ್ತೆ, ಅವುಗಳಿಗೂ ಊಟ ಹಾಕ್ಬೇಕಲ್ವ, ಅವು ನೋಡ್ಕೋಬೇಕು. ನಮ್ಮಳ್ತು ನಾವು ತಂದು ಇಟ್ಕೊಂಡ್ಬಿಟ್ರೆ ಎಲ್ಲರೂ ಹೊರಗಡೆ ಹೋಗುವಾಗ ಯಾರಿಗೆ ಏನು ಮಾಡೋದು, ಹೆಂಗೆ ಏನು ಅನ್ನೋದೇ ತಲೆಬಿಸಿ ಆಗುತ್ತೆ. ತುಂಬ ಜನಗಳು ಒಂದು ಏನಾದರೂ ನಾಯಿ ಸಾಕೊಂಡಿದ್ರು ಕೂಡ ಅವರಿಗೆ ಹೊರಗಡೆ ಹೋಗುವಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಸಾಕೊಂಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಒಬ್ಬರು ಮನೇಲಿರ್ತಾರೆ ನೋಡ್ಕೋತಾರೆ ಅಂದರೆ ಓಕೆ, ಅದಲ್ದಲೇ ಮನೆಯವರೆಲ್ಲ ಹೊರಡ್ತಾರೆ ಎಲ್ಲರೂ ಹೊರಗಡೆ ಹೋಗುವಾಗ ಅಂತ ಅಂದಾಗ ಏನು ಮಾಡೋದು, ಹೆಂಗೆ ಏನು ಅಂತಲೂ ತುಂಬ ತಲೆಬಿಸಿ ಆಗುತ್ತೆ. ಹಾಗಾಗಿ ಯಾವತ್ತೂ ಅಷ್ಟೇ ಪ್ರಾಣಿಗಳನ್ನ ಸಾಕೊಳ್ಳುವಾಗ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಏಕೆ ಅಂತಂದರೆ ಅದು ನಮ್ಮನ್ನೇ ನಂಬ್ಕೊಂಡಿರುತ್ತೆ. ನಾವೆಲ್ಲೇ ಹೊರಗಡೆ ಹೋದ್ರೂ ಅದಕ್ಕೆ ವ್ಯವಸ್ಥೆ ಮಾಡೋಗ್ತೀವಿ ಅನ್ನೋಂಗಿದ್ರೆ ಮಾತ್ರ ಸಾಕೊಬೇಕು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಸಾಕೊಂಡು ಅವುಗಳು ಕೂಡ ಏನು ಅಂತಂದರೆ ಯೋಚನೆ ಮಾಡ್ತವೆ, ಕಣ್ಣೀರಾಗ್ತವೆ. ಮನೆಯವ್ರಿಲ್ಲ ಅಂದಾಗ ಅವಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಯಾರು ಎಲ್ಲೇ ಈ ಬೆಂಗಳೂರಲ್ಲೆಲ್ಲ ನೋಡ್ತೀವಿ ಪಾಪ ಡಾಗ್ ಸಾಕೊಂಡಿರೋರಿಗೆಲ್ಲರಿಗೂ ಸಖತ್ತು ಕಷ್ಟ ಆಗ್ತಿರುತ್ತೆ. ಎಲ್ಲಾದ್ರೂ ಬೋರ್ಡಿಂಗ್ ಹುಡುಕ್ತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ. ಯಾಕೆಂದರೆ ಹೋಗಲೇಬೇಕಾದ ಫಂಕ್ಷನ್ಗಳಿರುತ್ತೆ. ಕೆಲವೊಂದು ಬ್ರೀಡ್ಗಳನ್ನ ಕರ್ಕೊಂಡೇ ಹೋಗ್ಬೋದು, ಚಿಕ್ಕ ಬ್ರೀಡ್ಗಳನ್ನ. ಆದರೆ ತುಂಬ ದೊಡ್ಡ ಬ್ರೀಡ್ಗಳಿರ್ತಾವಲ್ವ, ಅದನ್ನು ಯಾರು ನೋಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ, ನೋಡ್ಕೊಳ್ಳೋರ್ಗು ಭಯ ಇರುತ್ತೆ, ಯಾಕೆ ಕಚ್ಬಿಟ್ರೆ ಅಂತ ಅನ್ನೋದು. ಹಾಗಾಗಿ ಅದೊಂಥರ ಹೇಳೋಕ್ಕಾಗಲ್ಲ ಆ ಥರ ಫೀಲಿಂಗು. ಮನೆಯಲ್ಲಿ ಪ್ರಾಣಿಗಳನ್ನ ಸಾಕೊಂಡಿದ್ದಾಗ ಎಲ್ಲರೂ ಹೊರಗಡೆ ಹೋಗುವಾಗ ತುಂಬಾ ಕಷ್ಟ ಆಗುತ್ತೆ. ನಾನಿಲ್ಲಿ ಮಶ್ರೂಮ್ ಪಲಾವ್ನ ತಿಂತಾ ಇದ್ದೀನಿ. ಹರಿ ಮತ್ತು ಭುವನು ಇಡ್ಲಿ ತಿಂದರು. ಭುವನಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ ಮಶ್ರೂಮ್ ಪಲಾವ್ ಸಿಕ್ತಿತ್ತು ಅಂತ. ಹಾಗಾಗಿ ಅವನು ಇಡ್ಲಿ ತಿಂದ್ಬಿಟ್ಟಿದ್ದ. ಮಶ್ರೂಮ್ ಪಲಾವ್ ತಗೊಂಡ್ಮೇಲೆ ನನಗೂ ಬೇಕಿತ್ತು ಅಂತ ಹೇಳ್ತಾ ಇದ್ದ. ನಾನು ಯಾಕೆ ಪಾರ್ಸಲ್ ತರಿಸ್ಕೊಂಡೆ ಅಂತ ಅಂದರೆ ಮಶ್ರೂಮ್ ಪಲಾವ್ ಸಿಕ್ಕಿದ್ದೆ ಒಂದು ಕಡೆ, ಹರಿ ಭುವನು ಇಡ್ಲಿ ತಿಂದಿದ್ದೆ ಇನ್ನೊಂದು ಕಡೆ. ಹಾಗಾಗಿ ಭುವನು ಇಡ್ಲಿ ತಿಂದು ಬಂದಮೇಲೆ ನಾನು ಪಲಾವ್ ತರಿಸ್ಕೊಂಡಲ್ವ, ಅವನು ಅಂದ್ಕೊಂಡ ನಾರ್ಮಲ್ ಪಲಾವು ಅಂತ. ಆದರೆ ಮಶ್ರೂಮ್ ಪಲಾವ್ ಅಂತ ಗೊತ್ತಾದಾಗ ಹೇಳ್ತಾ ಇದ್ದ. ನಾನು ಅದನ್ನೇ ತಿಂತಾಯಿದ್ದೆ ಕಣಮ್ಮ. ಫ್ರೆಂಡ್ಸ್, ನಾವು ಹೋಗ್ತಿದ್ದ ಕಾರಲ್ಲಿ ಫಾಸ್ಟಾಗಿರಲಿಲ್ಲ. ಹಾಗಾಗಿ ಟೋಲಲ್ಲೆಲ್ಲ ಸುಮ್ಮನೆ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು, ಮತ್ತು ಕೆಲವೊಂದು ಕಡೆ 1 to ಡಬಲ್ ಚಾರ್ಜ್ ಇರುತ್ತಲ್ವ, ಹಾಗಾಗಿ ನಾವು ಫಾಸ್ಟಾಗಿನ ಮಾಡಿಸೋಣ ಅಂತ ಅಂದ್ಬಿಟ್ಟು ನಿಂತಿದ್ದೀವಿ. ಫಾಸ್ಟ್ಯಾಗಿ ಹಾಕಿಸ್ಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಜರ್ನಿ ಶುರು. ಏನೋ ಒಂಥರ ಬೆಂಗಳೂರು ಸೈಡಲ್ಲಿ ಹೋಗುವಾಗ ಈ ಡಿವೈಡ್ರಿಗೆಲ್ಲದಕ್ಕೂ ಫ್ಲವರ್ ಗಿಡಗಳು ಹಾಕಿದಾರಲ್ವ, ಅದೊಂಥರ ಚಂದ ನೋಡೋದಕ್ಕೆ. ಹೋಗುವಾಗ ಅಂದವೇ ಇವಾಗೆಲ್ಲ ಫ್ಲವರ್ ಬಿಟ್ಟಿದೆ ಸುಮಾರು. ಫ್ರೆಂಡ್ಸ್, ನಾವು ಯಾವಾಗ್ಲೂ ನ್ಯೂ ಇಯರ್ ಟೈಮಲ್ಲಿ ಹೊರಗಡೆ ಹೋಗ್ತಾನೆ ಇರ್ತೀವಿ.
ನಮ್ಮದು ಕ್ಯಾಂಟೀನ್ ಏನಿದೆ ಅದನ್ನು ರಜಾ ಮಾಡಿಕೊಂಡು, ಏಕೆಂದರೆ ಆ ಟೈಮಲ್ಲಿ ನಮಗೆ ಬಿಸ್ನೆಸ್ಸು ಕೂಡ ಇರಲ್ಲ. ಈ ಸಲ ಪ್ರತಿ ಸಲ ದೇವಸ್ಥಾನಗಳಿಗೆ ಹೋಗ್ತಾ ಇದ್ವಿ, ಯಾವುದ್ಯಾವ್ದಾದ್ರು ದೇವಸ್ಥಾನಕ್ಕೆ. ಆದರೆ ಈ ಸಲ ಮಾತ್ರ ಬೇಕ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡು, ನಮ್ಮ ರಿಲೇಷನ್ ಅವ್ರದ್ದು ಬೇಕ್ರಿ ಇತ್ತು. ಹಾಗಾಗಿ ನನಗೊಂದು ಆಸೆ ಇತ್ತು, ಈ ಬೇಕ್ರಿಗಳಲ್ಲೆಲ್ಲ ನ್ಯೂ ಇಯರ್ ಟೈಮಲ್ಲಿ ತುಂಬ ಕೇಕ್ಗಳೆಲ್ಲ ಮಾಡ್ತಾರಲ್ವ, ಅದೆಲ್ಲ ನೋಡಬೇಕು ಅಂತ ಆಸೆ ಇತ್ತು. ಹಾಗಾಗಿ ಈ ಸತಿ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಅದಿದ್ದು ಬೇಕ್ರಿ ಇದ್ದಿದ್ದು ಆಂಧ್ರದಲ್ಲಿ, ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಆ್ಯಕ್ಚುಲಿ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಬೆಂಗಳೂರು ಸಿಟಿ ಒಳಗಡೆಯಿಂದ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಇನ್ನೊಬ್ಬರ ಕಡೆಯಿಂದ ಸ್ವಲ್ಪ ಕೇಳುವಾಗ ಅವ್ರು ಹೇಳಿದ್ರು, ನೀವು ದೊಡ್ಡಬಳ್ಳಾಪುರ ಕಡೆಯಿಂದ ಹೋದರೆ ನಿಮಗೆ ಏನಂತಂದರೆ ಫ್ರೀ ಅನಿಸುತ್ತೆ, ಏನು ಟ್ರಾಫಿಕ್ ಇರಲ್ಲ, ಏನಿಲ್ಲ. ಸ್ವಲ್ಪ ರೋಡ್ ಹಾಳಾಗಿದೆ, ಆದರೆ ಮತ್ತೆ ನಿಮ್ಗೆ ಹೈವೇ ಸಿಗುತ್ತೆ ಆರಾಮಾಗಿ ಹೋಗೋದಕ್ಕೆ ಅಂತ ಹೇಳಿದ್ರು. ಹಾಗಾಗಿ ಆ ಕಡೆಯಿಂದನೇ ಹೋಗೋಣ ಅಂತ ಬಂದ್ವಿ. ಮತ್ತು ಇಲ್ಲೊಂದು ಕಡೆ ಎಲ್ಲ ಸ್ಟಾಪ್ ಕೊಟ್ಟಿದ್ವಿ, ಜಾಗ ಯಾವುದು ಅಂತ ಗೊತ್ತಿಲ್ಲ. ಸ್ವಲ್ಪ ಏನಾದ್ರು ಜ್ಯೂಸ್ ಎಲ್ಲ ಕುಡಿಯೋಣ ಅಂತ ಅಂದ್ಕೊಂಡು ಸ್ಟಾಪ್ ಕೊಟ್ವಿ. ಭುವನು ಆ್ಯಪಲ್ ಜ್ಯೂಸ್ ತೊಗೊಂಡ, ನಾನು ಮತ್ತು ಹರಿ ಅವಕಾಡೋ ಜ್ಯೂಸನ್ನ ತೊಗೊಂಡ್ವಿ. ಜ್ಯೂಸ್ ಚೆನ್ನಾಗಿತ್ತು, ಕುಡಿದ್ವಿ. ಹಾಗೆ ಒಂದು ಸ್ಯಾಂಡ್ವಿಚ್ ತೊಗೊಂಡ್ವಿ, ಅದೇನೋ ಚೆನ್ನಾಗಿರಲಿಲ್ಲ. ಹಾಗಾಗಿ ಹೆಂಗೋ ಒಂದು ಟೈಮಿಗೆ ಏನಾದ್ರೂ ಇಳಿದಾಗ ಸ್ವಲ್ಪ ರೆಸ್ಟ್ ಥರ. ಮತ್ತು ನಮ್ಮ ಭುವನಿಗೆ ಇನ್ನೊಂದು ಏನು ಅಂದರೆ, ಈ ಪಿಟ್ ಶಾಪು ಅನ್ನೋದು ರೂಢಿಯಾಗಿಬಿಟ್ಟಿದೆ. ಕೆಲವೊಂದು ಬ್ಲಾಗ್ನ ನೋಡ್ತಾ ಇರ್ತಾನಲ್ವ ಅವನು, ಫಾರಿನ್ಗಳಲ್ಲಿ ಇದು ಮಾಡ್ತಾರೆ ನೋಡಿ, ಈ ಆಶಾ ಕಿರಣ್ ಅಂತ ದೊಡ್ಡ ಬ್ಲಾಗರ್ಸ್ ಇದ್ದಾರಲ್ಲ, ಅವ್ರ ವಿಡಿಯೋನ ಜಾಸ್ತಿ ನೋಡ್ತಾ ಇರ್ತಾನೆ ಇವನು. ಹಾಗಾಗಿ ಅವನಿಗೇನೋ ಒಂಥರ ಈ ಜರ್ನಿ ಮಾಡುವಾಗೆಲ್ಲ ಸ್ಟಾಪ್ ಕೊಡಬೇಕು, ಪಿಟ್ ಶಾಪ್ ಥರ ನಿಲ್ಲಿಸ್ಬೇಕು ಅಂತ ಅನ್ನೋ ಥರ ಅವನಿಗೆ ಆಸೆ. ಹಾಗಾಗಿ ನಾವು ಕೂಡ ಎಲ್ಲೇ ಹೊರಗಡೆ ಹೋದ್ರೂ ಏನಾದ್ರೂ ಜ್ಯೂಸು ಅದು ಇದಕ್ಕೆ ಅಂತ ನಿಲ್ಲಿಸ್ತಾ ಇರ್ತೀವಿ. ಏನು ಕಂಟಿನ್ಯೂಸ್ ಆಗಿ ಹೋಗೋಕ್ಕಾಗುತ್ತಾ? ಇಲ್ಲಿಂದ ನಮಗೆ ಹಾಸನಿಂದ ಒಂದು 350ರಿಂದ 410 ಕಿಲೋಮೀಟ್ರ್ ಆಗ್ತಾಯಿತ್ತು. ಸ್ವಲ್ಪ ಸ್ನ್ಯಾಕ್ಸು ಮತ್ತು ಜ್ಯೂಸ್ ಎಲ್ಲ ಕುಡಿದು ಹೊರಟ್ವಿ ಅಲ್ಲಿಂದ. ಏನಂದರೆ ಹೊಸ ಜಾಗಗಳಿಗೆ ಹೋದಾಗ ಕೆಲವ್ರು ಹೇಳ್ತಾರೆ, ಕೆಲವರಿಗೆ ಜರ್ನಿ ಅಂದರೆ ಏನು ಅಂತಂದರೆ, ಅದೇನು ಸುಮ್ಮನೆ ಹೋಗೋದು ಅದೇನು ಚಂದನ ಭಾರಿಯ ಅಂತ ಅಂತಿರ್ತಾರೆ. ನಿಜವಾಗ್ಲೂ ಜರ್ನಿ ಇಷ್ಟಪಡೋರು ಅದನ್ನೇ ಇಷ್ಟಪಡೋದು. ಏಕೆ ಅಂತಂದರೆ ಸುಮ್ಮನೆ ಹೋಗೋದಿದೆಯಲ್ವ, ಅದು ಕೂಡ ಒಂಥರ ಚಂದ. ವೆಹಿಕಲಲ್ಲಿ ಅಲ್ಲೇನು ನೋಡೋಕೆ ಇಲ್ಲದೆ ಇದ್ರೂ ಕೂಡ ಸುಮ್ಮನೆ ಹೋಗೋ ಅಂಥದ್ದು. ನನಗೆ ಅವರಿಗೆ ಆ ಥರ ಎಲ್ಲ ಇಷ್ಟ ಆಗುತ್ತೆ. ಇವಾಗ ನೋಡಿ, ನಾವು ಬೇರೆ ರಾಜ್ಯಕ್ಕೆ ಬಂದಾಗ ಅಲ್ಲಿ ಬಸ್ ಕಲರೇ ಬೇರೆ, ಆಟೋ ಕಲರೇ ಬೇರೆ, ಮತ್ತು ಕೆಲವೊಂದು ವಿಚಾರಗಳೆಲ್ಲ ಬೇರೆ ಬೇರೆ ಇರುತ್ತಲ್ವ, ಆಚಾರ ವಿಚಾರಗಳೆಲ್ಲ. ಅದೆಲ್ಲ ನೋಡೋದು ಅಂದರೆ ಸಖತ್ ಇಷ್ಟ ಆಗುತ್ತೆ. ಈ ಪ್ಲೇಸ್ ಕಡೆ ಅಂದರೆ ಈ ಕಡೆ ಬರ್ತಾ ಇರೋವಂಥದ್ದು ನಾವು 2ನೇ ಸರಿ. ಅಂದರೆ ಫಸ್ಟ್ ಒಂದು ಸರಿ ತಿರುಪತಿಗೆ ಹೋಗೋಕ್ಕೆ ಅಂತ ಬಂದಿದ್ವಿ. ಅದು ಬಿಟ್ಟರೆ ಇವಾಗಲೇ ಹೋಗ್ತಾ ಇರೋದು. ತಿರುಪತಿಗೆ ಹೋಗೋದಕ್ಕೆ ಬಂದಿದ್ದಾಗ ಫಸ್ಟು ನಾವು ಕೋಲಾರದಲ್ಲಿ ಇದು ನೋಡಿದ್ವಿ, ಕೋಟಿಲಿಂಗೇಶ್ವರ ನೋಡಿಕೊಂಡು ಆಮೇಲೆ ಅಲ್ಲಿಂದ ತಿರುಪತಿಗೆ ಹೋಗಿದ್ವಿ. ನಾವು ಆಲ್ರೆಡಿ ಹೋಗುವಾಗ 3:30-4 ಗಂಟೆ ಆಗಿತ್ತು. ಸೊ ಆಲ್ರೆಡಿ ಅಲ್ಲಿರೋ ಅಂಥ ಜಾಗ ಇದು. ತುಂಬಾ ಚೆನ್ನಾಗಿದೆ. ಮನೆ ಹಿಂದ್ಗಡೆ ಎಲ್ಲ ಒಂಥರ ನೋಡೋದಕ್ಕೆ ಪ್ಲೇಸು. ಗದ್ದೆ ಥರ ಇದೆ. ಡೈಲಿ ಹಸುಗಳೆಲ್ಲ ಬಂದು ಮೇಯ್ತಾ ಇರ್ತವೆ. ಆಮೇಲೆ ಕೊಕ್ಕರೆಗಳು ಕೂಡ ಬಂದಿರ್ತವೆ ಡೈಲಿ.
ಸೊ ನಾವು ಹೋಗಿ ಒಂದು 4 ದಿವಸ ಇದ್ದು ಒಂದು 2ನೇ ತಾರೀಕೇನೋ ಬಂದ್ವಿ, ಸಾರಿ 1ನೇ ತಾರೀಕೇನೆ ಬಂದ್ವಿ ನಾವು ವಾಪಸ್ಸು. ಆ ಒಂದು ವಿಡಿಯೋ ಏನು ಮತ್ತೆ ಮಾಡ್ಕೊಳ್ಳಿಲ್ಲ ನಾನು ಬರುವಂಥದ್ದೆಲ್ಲನೂ. ಸೊ ಅಲ್ಲಿದ್ದಾಗ ಒಂದು ಸ್ವಲ್ಪ ವೀಡಿಯೋನ ಹಂಗೇ ಕ್ಯಾಪ್ಚರ್ ಮಾಡಿದ್ದೆ, ನೋಡಿ ಹೇಗಿದ್ದೀವಿ ಅಂತ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟ ತನಕ ನೋಡಿದ್ದಕ್ಕೆ ವಿಡಿಯೋನ. ಎಲ್ಲರಿಗೂ ಬಾಯ್ ಬಾಯ್.